ಆತ್ಮೀಯರೇ, ನಿಮಗೆಲ್ಲರಿಗೂ ಶರಣಾರ್ಥಿಗಳು. ನಾನು ಶಿವಣ್ಣ ಕನ್ನಡ ಅಧ್ಯಾಪಕ. ನನ್ನದು ಮೂಲತಃ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಅಜ್ಜನಹಳ್ಳಿ. ನನ್ನ ಒಟ್ಟು ಸೇವಾ ಅವಧಿ 29 ವರ್ಷಗಳು. ಅದರಲ್ಲಿ 23 ವರ್ಷಗಳ ಕಾಲ ನಾನು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಸಹಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದು, ಕಳೆದ 6 ವರ್ಷಗಳಿಂದೀಚೆಗೆ ಈ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಅಧ್ಯಾಪಕನಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನನಗೆ ಶಿಕ್ಷಣದ ಮೇಲಿನ ಆಸಕ್ತಿ ಮತ್ತು ಮುಗ್ಧ ಮನಸ್ಸಿನ ಮಕ್ಕಳೊಡನೆ ಕೆಲಸ ಮಾಡುವ ಹುಮ್ಮಸ್ಸು ನನ್ನನ್ನು ಗುರುಗಳನ್ನಾಗಿ ಶಿಕ್ಷಕನನ್ನಾಗಿ ಬೆಳೆಸಿದೆ, ರೂಪಿಸಿದೆ. ನಾನು ಯಾವಾಗಲೂ ಶಿಕ್ಷಣ ಎಂದರೆ ಕೇವಲ ಪುಸ್ತಕದ ಜ್ಞಾನವಲ್ಲ, ಅದು ವ್ಯಕ್ತಿತ್ವ, ಮೌಲ್ಯಗಳು ಹಾಗೂ ಜೀವನ ಕೌಶಲ್ಯಗಳನ್ನು ರೂಪಿಸುವ ಪ್ರಕ್ರಿಯೆ ಎಂದು ನಂಬಿದ್ದೇನೆ. ನಾನು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು, ಚಿಂತನೆಗಳ ಸ್ಪಷ್ಟತೆಯನ್ನು ಹಾಗೂ ಕಲಿಕೆಯ ಮೇಲಿನ ಆಸಕ್ತಿಯನ್ನು ಬೆಳೆಸಲು ಸದಾ ಪ್ರಯತ್ನಿಸುತ್ತೇನೆ. ನಾನು ಶಾಲೆಗಳಲ್ಲಿ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಸರ್ಕಾರಿ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ನಿರೂಪಣಾಕಾರನಾಗಿ, ಭಾಷಣಕಾರನಾಗಿ ಕೆಲಸ ಮಾಡುತ್ತಿದ್ದೆ. ಒಮ್ಮೆ ನನ್ನ ಜಂಗಮವಾಣಿಯ ತೆರೆ ಮೇಲಿನ ಆಕರ್ಷಕ ಜಾಹೀರಾತೊಂದು ನನ್ನನ್ನು ಸೆಳೆಯಿತು. ಅದು ಸ್ಪಾರ್ಕ್ ಅಕಾಡೆಮಿ ಬೆಂಗಳೂರು ಇವರು ಕೊಡಮಾಡುವ ನಿರೂಪಣಾ ಬ್ರ್ಯಾಂಡ್ ಬಿಲ್ಡಿಂಗ್ ಕುರಿತಾದದ್ದು. ಬಹುಶಃ ಉಚಿತ ಅಥವಾ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನಮ್ಮನ್ನು ಆ ಸ್ಪಾರ್ಕ್ ಅಕಾಡೆಮಿ ಸೆಳೆಯಿತು. ನಾನು ಕೇವಲ ಕಡಿಮೆ ಹಣವನ್ನು ಕೊಟ್ಟು ಅದರಲ್ಲಿ ಸೇರಿಕೊಂಡೆ. ಅದೊಂದು ಅದ್ಭುತ ರಮ್ಯ ಲೋಕ. ಅಲ್ಲಿರುವ ತರಬೇತುದಾರರು ಸಾಮಾನ್ಯರಲ್ಲ. ಪ್ರತಿಯೊಬ್ಬರು ಒಬ್ಬರನ್ನು ಮೀರಿಸುವ ಮತ್ತೊಬ್ಬರು ಸವ್ಯಸಾಚಿಗಳು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಮಾಣೀಕೃತ ತರಬೇತುದಾರರು. ಇದರ ಪ್ರಧಾನ ಸಂಚಾಲಕರಾದ ಮಹೇಶ್ ಸರ್ ಅವರ ಮಾತಿನ ಮೂಡಿಗೆ ಒಳಗಾದ ನಾನು ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡೆ. ಅರುಳು ಗುరించి ಮಾತನಾಡುವ BK ಸತೀಶ್ ಅವರ ಮಾತಿನ ಮೂಡಿಗೆ ಬೆಳಗಾಗದವರು ಯಾರು? ನಿರೂಪಣೆ ಕೇವಲ ನಿರೂಪಣೆಯಾಗಿರದೆ ನಮ್ಮನ್ನು ತಾಂತ್ರಿಕವಾಗಿಯೂ ಸದೃಢನನ್ನಾಗಿ ಮಾಡಬೇಕು ಎನ್ನುವ ಈ ನಿಟ್ಟಿನಲ್ಲಿ ಈ ತರಬೇತಿಯು ಕೊಡಮಾಡುವ ತಾಂತ್ರಿಕ ನಿಪುಣರ ತರಬೇತಿಯನ್ನು ಕೊಟ್ಟಂತಹ ತಾಂತ್ರಿಕ ನಿಪುಣರು, ಆತ್ಮೀಯರು, ಮುಗ್ಧ ಮಾತುಗಳಿಂದ ನಮ್ಮೆಲ್ಲರನ್ನು ಸೂಜಿಗಳಿಂದ ಆಕರ್ಷಿಸುತ್ತಿರುವ ಮುತ್ತುರಾಜ್ರವರು, ಮಾತೃ ಹೃದಯದ ದಿಟ್ಟ ನುಡಿಯ ಕಲ್ಪನಾ ಮೇಡಮ್ ಅವರು, ರಾಜೇಶ್ವರಿ ಮೇಡಮ್ ಅವರು, ವಿಜಯಲಕ್ಷ್ಮಿ ಪತ್ತಾರವರು ಹಾಗೂ ನಗುಮೊಗದಿಂದ ಸದಾ ಎಲ್ಲರನ್ನೂ ಸದಾ ಎಚ್ಚರಿಸುವ ಸಹೃದಯ, ಸದಾ ಅಸನ್ಮುಖಿಗಳಾಗಿರ್ತಕ್ಕಂಥ ಯಶೋಧ ಮೇಡಮ್ ಅವರು, ಇವರೆಲ್ಲರಿಂದ ಪ್ರೇರಿತನಾದೆ. ಕೇವಲ ನಮ್ಮನ್ನು ನಿರೂಪಕರನ್ನಾಗಿ ಮಾಡದೆ ಸಾಮಾಜಿಕ ಜಾಲತಾಣಗಳು ಮತ್ತು ತಾಂತ್ರಿಕ ನಿಪುಣರನ್ನಾಗಿ ಮಾಡುವ ದೃಷ್ಟಿಯಿಂದ ನಮಗೆ ChatGPTಯನ್ನು, ಫೇಸ್ಬುಕ್ಕನ್ನು, ಇನ್ಸ್ಟಾಗ್ರಾಮನ್ನು, ಯೂಟ್ಯೂಬನ್ನು ಹೇಳಿಕೊಟ್ರು. ನಮಗಿದೆಲ್ಲ ಮೊದಲೇ ಗೊತ್ತಿತ್ತು. ಆದರೆ ಅದನ್ನು ಶೈಕ್ಷಣಿಕವಾಗಿ ಹೇಗೆ ಬಳಸಿಕೊಳ್ಳಬೇಕು, ನಾವು ಬಳಸಿಕೊಳ್ಳುವುದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಿಕೊಳ್ಳುವಲ್ಲಿ ನಮ್ಮನ್ನು ತಾಂತ್ರಿಕವಾಗಿ ನಿಪುಣರನ್ನಾಗಿ ಮಾಡಿದ್ದಾರೆ. ಇದೊಂದು ಅದ್ಭುತವಾಗಿರ್ತಕ್ಕಂಥ ತರಬೇತಿ ಕಾರ್ಯಾಗಾರ. ಎಷ್ಟೋ ತರಬೇತಿಗಳಲ್ಲಿ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿರಬಹುದು. ಆದರೆ ಇಲ್ಲಿ ಕೊಡುವ ತರಬೇತಿಯನ್ನು ಪಡೆದುಕೊಂಡರೆ ನಾವು ಸಂಪನ್ಮೂಲ ವ್ಯಕ್ತಿಗಳಾಗಿ ಕೆಲಸ ಮಾಡುವ ಅದ್ಭುತ ಕಾರ್ಯ ನಮ್ಮದಾಗುತ್ತದೆ. ಹಾಗಾಗಿ ಈ ನಿರೂಪಣೆಗೆ ಪೂರಕವಾಗಿ ಕೊಟ್ಟಿರ್ತಕ್ಕಂಥ ಎಲ್ಲ ತರಬೇತಿಗಳನ್ನು ನಾವು ಬಳಸಿಕೊಳ್ಳಬೇಕು. ಕೇವಲ 30 ದಿನಗಳ ಈ ಅವಧಿನಲ್ಲಿ ಇಡೀ ನಮ್ಮ 100 ಜನರ ತಂಡವನ್ನು 10 ಜನರಂತೆ ಭಾಗ ಮಾಡಿ ಅದರಲ್ಲಿರ್ತಕ್ಕಂಥ 10 ಜನರು ಎಂತಹ ಪ್ರತಿಭಾಶಾಲಿಗಳು, ಒಬ್ಬರು ಮೀರಿಸುವ ಸವ್ಯಸಾಚಿಗಳು. ಹೀಗಿರುವಾಗ ನಮ್ಮೆಲ್ಲರನ್ನೂ ಒಟ್ಟಾಗಿ ಸೇರಿಸಿ ನಮ್ಮಲ್ಲೇ ತರಬೇತಿಯನ್ನು
ಆರಂಭ ಮಾಡಿ ನಮ್ಮನ್ನೆಲ್ಲರನ್ನು ಕಲಿಕೆಯಲ್ಲಿ ನಿಪುಣರನ್ನಾಗಿ ಮಾಡ್ತಾ ಇದ್ದಾರೆ. ನಾವು ನಮ್ಮ ಸಂಸ್ಥೆಯ ಸದುದ್ದೇಶವಾಗಿರ್ತಕ್ಕಂತಹ ಅಂತಾರಾಷ್ಟ್ರೀಯ ಮಟ್ಟದ ನಿರೂಪಣ ಬ್ರ್ಯಾಂಡ್ ಬಿಲ್ಡಿಂಗ್ ಆಗಿ ಬೆಳೆದು ನಮ್ಮ ಸಂಸ್ಥೆಯ ಸದುದ್ದೇಶವನ್ನು ಸಾಕಾರಗೊಳಿಸಲು ನಾವು ನೀವೆಲ್ಲರೂ ಪ್ರಯತ್ನಿಸೋಣ. ಅದಕ್ಕಾಗಿ ನಮಗೆ ಸಂಸ್ಥೆ ಕೊಟ್ಟಿರುವ ಸದಾವಕಾಶವನ್ನು ಬಳಸಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಎಲ್ಲರಿಗೂ ಶುಭವಾಗಲಿ.